ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಈಗಾಗಲೇ ನಿರ್ವಹಣೆಯ 3 ಕಾರ್ಯಗಳನ್ನು ನೀವು ಕಲ್ತಿದ್ದೀರಿ. ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್, ಯೋಜಿಸುವಿಕೆ, ಸಂಘಟಿಸುವಿಕೆ ಮತ್ತು ಸಿಬ್ಬಂದಿ ನಿರ್ವಹಣೆ, ಪ್ಲಾನಿಂಗ್, ಆರ್ಗನೈಸಿಂಗ್, ಸ್ಟಾಫಿಂಗ್. ನಂತರದ ಕಾರ್ಯಕ್ಕೆ ಹೋಗುವ ಮುಂಚಿತವಾಗಿ ನಾನು ನಿಮಗೆ 4Dಯ ಬಗ್ಗೆ ಹೇಳಲು ಇಚ್ಛಿಸ್ತೇನೆ. ನೀವು 3D ಬಗ್ಗೆ ನಿಮಗೆ ಗೊತ್ತಿರ್ಬೋದು. ನಾನು ಹೇಳ್ತಾ ಇರೋದು 4D. ಏನು 4Ds? 4Ds ಅಂತ ಹೇಳಿದರೆ, ಮೊದಲ ಡಿ ಡಿಸೈರ್ ಅಂದರೆ ಆಸೆ, ಎರಡನೆಯದು ಡಿಸಿಪ್ಲಿನ್, ಮೂರನೆಯದು ಡೆಡಿಕೇಶನ್, ನಾಲ್ಕನೆಯದು ಡೈರೆಕ್ಷನ್. ಯಾವುದೇ ಒಂದು ಸಂಸ್ಥೆ ಅಥವಾ ವ್ಯಕ್ತಿ ಸಕ್ಸಸ್ ಆಗಬೇಕಿದ್ರೆ ಈ 4 ಡಿಯ ಅವಶ್ಯಕತೆ ಇದೆ. ಡಿಸೈರ್, ಡಿಸಿಪ್ಲಿನ್, ಡೆಡಿಕೇಶನ್ ಆ್ಯಂಡ್ ಡೈರೆಕ್ಷನ್. ಡಿಸೈರ್, ಆಸೆ. ನಮ್ಗೆ ಗೊತ್ತಿದೆ, ಆಸೆಯೇ ದುಃಖದ ಮೂಲ. ನಾವೆಲ್ಲರೂ ಆ ಸತ್ಯವನ್ನು ಅರಿತುಕೊಂಡಿದ್ದೇವೆ. ಆದರೂ ವ್ಯಾವಹಾರಿಕ ದೃಷ್ಟಿಯಲ್ಲಿ ಆಸೆಯೇ ಲಾಭವನ್ನು ಸೃಷ್ಟಿಸುವ ಮೂಲ ಕೂಡ. ಹಾಗಾಗಿ ನಮ್ಮ ಪ್ಲ್ಯಾನಿಂಗ್ಗೆ, ನಮ್ಮ ಯೋಜನೆಗೆ, ನಮ್ಮ ಯೋಜಿಸುವಿಕೆಗೆ ಸ್ಫೂರ್ತಿ ಒಂದು ಕಡೆಯಲ್ಲಿ ಆಸೆನೇ. ನಾನು ಒಳ್ಳೆಯದಾಗಬೇಕು, ಉತ್ತಮ ಅಂಕ ಗಳಿಸಬೇಕು, ಉನ್ನತ ಹಂತಕ್ಕೆ ಹೋಗಬೇಕು, ನನ್ನ ಸಂಸ್ಥೆಗೆ ಲಾಭ ಬರಬೇಕು, ನನಗೂ ಉನ್ನತ ಹಂತಕ್ಕೆ ತಲುಪಬೇಕು. ಈ ಎಲ್ಲ ಕೂಡ ಆಸೆಯ ಒಂದು ಭಾಗ. ಅತಿ ಆಸೆ ಅಲ್ಲ, ಆಸೆ. ಎರಡನೇದಾಗಿ ಡಿಸಿಪ್ಲಿನ್, ಶಿಸ್ತು. ಜೀವನದಲ್ಲಿ ಅಥವಾ ಸಂಸ್ಥೆಯಲ್ಲಿ, ವ್ಯಕ್ತಿ ಇರಲಿ ಅಥವಾ ಸಂಸ್ಥೆಗಳಿರಲಿ, ಎಲ್ಲಿ ಶಿಸ್ತಿಲ್ವಾ ಸಂಸ್ಥೆ ಬೆಳೆಯಲಿಕ್ಕೆ ತುಂಬ ಕಷ್ಟ ಆಗ್ತದೆ, ವ್ಯಕ್ತಿ ಕೂಡ ಬೆಳೆಯಲಿಕ್ಕೆ ಕಷ್ಟ ಆಗ್ತದೆ. ಹಾಗಾಗಿ ನಮ್ಮ ಆರ್ಗನೈಸಿಂಗ್, ಸಂಘಟಿಸುವಿಕೆಗೆ ಈ ಡಿಸಿಪ್ಲಿನೇ ಒಂದು ಸ್ಫೂರ್ತಿ. ಸಂಸ್ಥೆಯಲ್ಲಿರುವ ಮಾನವ ಸಂಪನ್ಮೂಲ ಇರ್ಬೋದು, ಇತರ ಸಂಪನ್ಮೂಲಗಳಿರ್ಬೋದು, ಇದನ್ನೆಲ್ಲ ಒಟ್ಟು ಸೇರಿಸಿಕೊಂಡು ಅಧಿಕಾರ, ಜವಾಬ್ದಾರಿಯನ್ನು ಬಹಳ ವ್ಯವಸ್ಥಿತ ರೀತಿಯಲ್ಲಿ ಹಂಚಿಕೊಂಡು ಶಿಸ್ತುಬದ್ಧವಾಗಿ ಸಂಘಟಿಸುವಿಕೆ ಏನು ನಾವು ಡಿಸಿಪ್ಲಿನ್ನ ಸ್ಫೂರ್ತಿಯಾಗಿ ತಗೊಂಡು ಹೋಗ್ತೇವೆ. ಮುಂದೆ ಮೂರನೇದು ಡೆಡಿಕೇಶನ್, ಸಮರ್ಪಣಾ ಭಾವ. ಸಮರ್ಪಣಾ ಭಾವ, ಅರ್ಪಣಾ ಭಾವ, ಅರ್ಪಣಾ ಮನೋಭಾವ, ಡೆಡಿಕೇಶನ್. ಇಲ್ಲಿ ನಮ್ಮ ಸಿಬ್ಬಂದಿ ನಿರ್ವಹಣೆಗೆ ಈ ಸಮರ್ಪಣಾ ಭಾವನೆ ಒಂದು ಸ್ಫೂರ್ತಿ. ಯಾವ ಸಂಸ್ಥೆಯಲ್ಲಿ ಅರ್ಪಣಾ ಭಾವನೆಯಿಂದ ಸಂಪೂರ್ಣವಾಗಿ ಸಮರ್ಪಿಸುವಂತಹ ಮನೋಭಾವ ಇರುವಂತಹ ನೌಕರ ವರ್ಗ, ವ್ಯವಸ್ಥಾಪಕ ವರ್ಗ ಇದ್ದರೆ ಆ ಸಂಸ್ಥೆ ಬೆಳೆಯುವುದರಲ್ಲಿ ಯಾವ ಸಂಶಯ ಕೂಡ ಇಲ್ಲ. ಅಂತಿಮವಾಗಿ ನಮ್ಮ ಇಂದಿನ ಅಧ್ಯಾಯದ ಭಾಗವಾದ ಡೈರೆಕ್ಷನ್, ಇದು ನನ್ನ 4ನೇ ಡಿ ಕೂಡ ಹೌದು. ಅಲ್ಲದೆ ನಮ್ಮ ಮ್ಯಾನೇಜ್ಮೆಂಟ್ನ ಫಂಕ್ಷನ್ನ 4ನೇ ಕಾರ್ಯವೂ ಹೌದು. ಇದು ನಿರ್ವಹಣೆಯ 4ನೇ ಕಾರ್ಯ, ಅದು ನಮ್ಮ ಡೈರೆಕ್ಟಿಂಗ್. ಎಲ್ಲ ವ್ಯವಹಾರ ಸಂಸ್ಥೆಗಳು ಇತರನ್ನು ಮುನ್ನಡೆಸಲು ವ್ಯವಸ್ಥಾಪಕರಿಗೆ ಯಾವಾಗಲೂ ಬಹಳ ಪ್ರಾಮುಖ್ಯತೆಯನ್ನು ಕೊಡ್ತಾರೆ, ಅಲ್ಲದೆ ಬಹಳ ಪ್ರಾಮುಖ್ಯತೆಯನ್ನು ನೀಡಿದೆ. ಓರ್ವ ವ್ಯವಸ್ಥಾಪಕ ತನ್ನ ಅಧೀನ ಕೆಲಸಗಾರರನ್ನು ಮುನ್ನಡೆಸಲು, ಪ್ರೇರೇಪಿಸಲು
ಮತ್ತು ಸ್ಫೂರ್ತಿ ನೀಡಲು ಹಾಗೂ ಅವರೊಂದಿಗೆ ಸೂಕ್ತವಾಗಿ ಸಂವಹನ ನಡೆಸಲು ವಿವಿಧ ಮಾರ್ಗಗಳನ್ನು ಉಪಯೋಗಿಸ್ತಾನೆ ಮತ್ತು ವಿವಿಧ ಮಾರ್ಗದಲ್ಲಿ ಯೋಚಿಸ್ತಾನೆ. ಹೀಗಿರುವಾಗ ಸಾಮಾನ್ಯ ದೃಷ್ಟಿಯಲ್ಲಿ ನಿರ್ದೇಶಿಕೆ ಎಂದರೆ ಜನರಿಗೆ ಕೆಲಸಗಳನ್ನು ಮಾಡಲು ಸೂಚನೆಗಳನ್ನು ನೀಡುವುದು ಅಥವಾ ಅವರಿಗೆ ಮಾರ್ಗದರ್ಶಿಸುವುದು. ಇದು ಸಾಮಾನ್ಯ ದೃಷ್ಟಿಯಲ್ಲಿ ಜನರಿಗೆ ಕೆಲಸವನ್ನು ಮಾಡಲು ಸೂಚನೆ ನೀಡುವುದು, ಇದು ಸಾಮಾನ್ಯ ಜನರ ದೃಷ್ಟಿಯಲ್ಲಿ ನಿರ್ದೇಶಿಸುವಿಕೆಯ ಅರ್ಥ. ಆದರೆ ಸಂಸ್ಥೆಯ ನಿರ್ವಹಣೆ ದೃಷ್ಟಿಯಲ್ಲಿ ನಿರ್ದೇಶಕರು ಸಂಸ್ಥೆಯ ಗುರಿಗಳನ್ನು ಸಾಧಿಸಲು ಜನರಿಗೆ ಸೂಚನೆ, ಮಾರ್ಗದರ್ಶನ, ಸಲಹೆ, ಪ್ರೇರೇಪಣೆ ಮತ್ತು ಮುಂದಾಳತ್ವವನ್ನು ನೀಡುವ ಪ್ರಕ್ರಿಯೆಯಾಗಿದೆ. ಸಂಸ್ಥೆಯು ನಿರ್ವಹಣೆ ದೃಷ್ಟಿಯಲ್ಲಿ ನಿರ್ದೇಶಿಕೆಯು ಸಂಸ್ಥೆಯ ಗುರಿಗಳನ್ನು ಸಾಧಿಸಲು ಜನರಿಗೆ ಸೂಚನೆ, ಮಾರ್ಗದರ್ಶನ, ಸಲಹೆ, ಪ್ರೇರೇಪಣೆ ಮತ್ತು ಮುಂದಾಳತ್ವವನ್ನು ನೀಡುವ ಪ್ರಕ್ರಿಯೆಯಾಗಿದೆ. ಇದು ಸಂಸ್ಥೆಯ ದೃಷ್ಟಿಯಲ್ಲಿ ನಿರ್ದೇಶಿಕೆಯ ಅರ್ಥ. ಇನ್ನು ಇಲ್ಲಿ ಗಮನಿಸಬೇಕಾದ ವಿಷಯ ಅಂತ ಹೇಳಿದರೆ, ಸೂಚನೆ ನಾವು ಇನ್ಸ್ಟ್ರಕ್ಷನ್ಸ್ ಏನು ಹೇಳ್ಬೋದು, ಗೈಡೆನ್ಸ್ ಮಾರ್ಗದರ್ಶನ, ಸಲಹೆ, ಪ್ರೇರೇಪಣೆ ಮತ್ತು ಮುಂದಾಳತ್ವ, ಈ ಇಷ್ಟು ಪದಗಳು ಇದರಲ್ಲಿ ಬಹುಮುಖ್ಯ ಪಾತ್ರ ವಹಿಸ್ತದೆ. ಅಂದರೆ ಇಡೀ ನಿರ್ದೇಶಿಕೆಯ ಕೆಲವೊಂದು ಅಂಶಗಳನ್ನು ಇದು ಒಳಗೊಂಡಿದೆ. ಮುಂದೆ ನಿರ್ದೇಶಿಕೆಯ ಪ್ರಮುಖ ಲಕ್ಷಣಗಳು. ಮೊದಲನೆಯದು, ನಿರ್ದೇಶಿಕೆಯು ಕ್ರಿಯೆಗೆ ಚಾಲನೆ ನೀಡುತ್ತದೆ.
ಡೈರೆಕ್ಟಿಂಗ್ ಇನಿಷಿಯೇಟ್ ದ ಆ್ಯಕ್ಷನ್ಸ್. ಡೈರೆಕ್ಟಿಂಗ್ ಇನಿಷಿಯೇಟ್ ದ ಆ್ಯಕ್ಷನ್ಸ್ ಅಂತ ಹೇಳ್ತಾರೆ. ನಿರ್ದೇಶಕ ಕ್ರಿಯೆಗೆ ಚಾಲನೆ ನೀಡ್ತೀವಿ. ನಮ್ಗೆ ತಿಳಿದಿರುವಾಗೆ ಯೋಜಿಸುವಿಕೆ ಇರಲಿ, ಸಂಘಟಿಸುವಿಕೆ ಇರಲಿ, ಸಿಬ್ಬಂದಿ ನಿರ್ವಹಣೆ ಇರಲಿ ಅಥವಾ ನಿಯಂತ್ರಣ ಇರಲಿ, ಇವುಗಳೊಟ್ಟಿಗೆ ನಿರ್ದೇಶನದ ಕೆಲಸ ಮಾತ್ರ ಇವೆಲ್ಲದಕ್ಕೂ ಕೂಡ ಚಾಲನೆ ನೀಡುವ ಕೆಲಸವನ್ನು ಮಾಡ್ತದೆ. ನಾನು ಸಣ್ಣ ಒಂದು ಸ್ಟೋರಿ ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ಮನೆಯಲ್ಲಿ ಭಾಳಷ್ಟು ಇಲಿಗಳ ಕಾಟ ಇದೆ, ರ್ಯಾಟ್ ಇದರ ತೊಂದರೆ ಇತ್ತು. ಆ ಸಂದರ್ಭದಲ್ಲಿ ಮನೆಯ ಒಡೆಯ ಒಂದು ಬೆಕ್ಕನ್ನು ತಂದು ಮನೆಯಲ್ಲಿಡ್ತಾನೆ. ಬೆಕ್ಕಿನ ಆಗಮನದ ಬಳಿಕ ಈ ಇಲಿಗಳಿಗೆ ಬಹಳ ಕಷ್ಟದ ಪರಿಸ್ಥಿತಿ ಆಯಿತು. ಆಹಾರ ಸಿಗದಂಥ ಸಂದರ್ಭಗಳು ಬಂತು. ಆಗ ಎಲ್ಲ ಇಲಿಗಳು ಒಟ್ಟು ಸೇರಿ ಒಂದು ಸಭೆ ನಡೆಸ್ತಾರೆ. ಆ ಸಭೆಯಲ್ಲಿ ಒಂದು ತೀರ್ಮಾನಕ್ಕೆ ಬರ್ತಾರೆ, ಬೆಕ್ಕಿಗೆ ಗಂಟೆ ಕಟ್ಟಬೇಕು ಅಂಥೇಳಿ. ಗಂಟೆ ನಿಮ್ಗೆ ಅರ್ಥ ಆಗ್ತದೆ, ಶಬ್ದ ಕೇಳಲಿಕ್ಕೋಸ್ಕರ. ಬೆಕ್ಕಿನ ಶಬ್ದ ಬರುವಾಗ ನಮಗೆ ಶಬ್ದ ಗೊತ್ತಾದ ತಕ್ಷಣ ನಮಗೆ ತಪ್ಪಿಸ್ಕೊಳ್ಬೋದು ಮತ್ತು ನಮ್ಮ ಕಾರ್ಯವನ್ನು ಸಾಧಿಸ್ಬೋದು ಅಂತ ಎಲ್ಲ ಇಲಿಗಳ ಒಮ್ಮತದ ಅಭಿಪ್ರಾಯವಾಗಿತ್ತು. ಆ ಸಂದರ್ಭದಲ್ಲಿ ಒಂದು ಇಲಿ ಪ್ರಶ್ನೆ ಕೇಳುತ್ತೆ, ಈಗ ಬೆಕ್ಕಿಗೆ ಗಂಟೆ ಕಟ್ಟುವವರು ಯಾರು ಅಂಥೇಳಿ. ಅಂದರೆ ನಮ್ಮಲ್ಲಿ ಪ್ಲ್ಯಾನ್ಗಳಿರ್ಬೋದು ಅಥವಾ ನಮ್ಮಲ್ಲಿ ಉತ್ತಮ ನೌಕರರಿರ್ಬೋದು, ಅಷ್ಟು ಸಾಕಾಗೋದಿಲ್ಲ. ಎಲ್ಲರಿಗೂ ಕೂಡ ನಿರ್ದೇಶನ ನೀಡುವವರು, ಮಾರ್ಗದರ್ಶನ ನೀಡುವವರ ಅವಶ್ಯಕತೆ ಇದೆ. ಹಾಗಾಗಿ ಈ ಎಲ್ಲ ಚಟುವಟಿಕೆಗೂ, ನಿರ್ವಹಣೆ ಎಲ್ಲ ಕಾರ್ಯಗಳಿಗೂ ಸ್ಫೂರ್ತಿಯಾಗಿ ಅದಕ್ಕೆ ಚಾಲನೆ ನೀಡುವಲ್ಲಿ ನಿರ್ದೇಶಕರಿಗೆ ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಇದು ಒಂದು ಪ್ರಮುಖ ಲಕ್ಷಣ ನಿರ್ದೇಶಿಕೆಯದ್ದು. ಎರಡನೇದಾಗಿ, ನಿರ್ದೇಶಿಕೆಯು ನಿರ್ವಹಣೆಯ ಪ್ರತಿ ಹಂತದಲ್ಲಿ ನಡೆಯುತ್ತದೆ. ಪ್ರತಿ ಹಂತದಲ್ಲಿ ನೀವು ನಿರ್ವಹಣೆ ಹಂತವನ್ನು ಕಲ್ತಿದ್ದೀರಿ. ಉನ್ನತ ಹಂತ, ಮಧ್ಯಮ ಹಂತ, ಹಾಗೆ ಕಾರ್ಯಾಚರಣೆ ಹಂತ ಅಂತೇಳಿ ಈ ಎಲ್ಲ ಹಂತಗಳಲ್ಲಿ ಕೂಡ ನಿರ್ದೇಶಿಕೆಯು ಇದೆ. ಡೈರೆಕ್ಟಿಂಗ್ ಟೇಕ್ ಪ್ಲೇಸ್ ಎಟ್ ಎವ್ರಿ ಲೆವೆಲ್ಸ್ ಆಫ್ ದ ಮ್ಯಾನೇಜ್ಮೆಂಟ್ನ ಎಲ್ಲ ಲೆವೆಲ್ಗಳಲ್ಲಿ, ನಿರ್ವಹಣೆಯ ಎಲ್ಲ ಹಂತಗಳಲ್ಲಿ ಕೂಡ ನಿರ್ದೇಶಿಕೆಯು ಬಹುದೊಡ್ಡ ಪಾತ್ರವನ್ನು ವಹಿಸ್ತದೆ. ಅಧಿಕಾರಿಯಿಂದ ಹಿಡಿದು ಮೇಲ್ವಿಚಾರಕನ ತನಕ ನಿರ್ದೇಶಿಕೆಯು ತನ್ನ ಕಾರ್ಯವನ್ನು ಮಾಡುತ್ತದೆ. ಮೂರನೆಯದು, ನಿರ್ದೇಶಿಕೆಯು ನಿರಂತರ ಪ್ರಕ್ರಿಯೆ. ನೀವು ಬಹಳಷ್ಟು ಬಾರಿ ಕಲ್ತಿದ್ದೀರಿ, ಪರ್ಸನ್ ಮೇ ಕಮ್, ಪರ್ಸನ್ ಮೇ ಗೋ ಅಂತ ಹೇಳಿ. ಜಾಯಿಂಟ್ ಸ್ಟಾಕ್ ಕಂಪನಿಯನ್ನು ಕಲಿಯುವಾಗ ನೀವು ಕಲ್ತಿದ್ದೀರಿ ಈ ಪಾಯಿಂಟನ್ನು. ವ್ಯಕ್ತಿಗಳು ಬರ್ತಾರೆ, ವ್ಯಕ್ತಿಗಳು ಹೋಗ್ತಾರೆ. ಅದೇ ತರಹ ಭಾಳಷ್ಟು ಸಂಸ್ಥೆಗಳಲ್ಲಿ ವ್ಯವಸ್ಥಾಪಕರು ಬರುತ್ತಾರೆ, ಬದಲಾಗ್ತಾರೆ, ಹೊಸ ವ್ಯವಸ್ಥಾಪಕರು ಬರ್ತಾ ಇರ್ತಾರೆ, ಬದಲಾಗ್ತಾ ಇರ್ಬೋದು. ಆದರೆ ನಿರ್ದೇಶಿಕೆ ನಿರಂತರವಾಗಿ ನಡೀತಾ ಇರ್ತದೆ. ಅದೆಲ್ಲೂ ನಿಲ್ಲುವುದಿಲ್ಲ, ಅದು ನಿರಂತರ ಪ್ರಕ್ರಿಯೆ ಇರುತ್ತೆ. 50, 60, 70 ವರ್ಷಗಳಿಂದ ಲಾಭದಲ್ಲಿರುವಂಥ ಸಂಸ್ಥೆಗಳನ್ನು ನೀವು ಗಮನಿಸಿರ್ಬೋದು. ಆರಂಭದಲ್ಲಿದ್ದಂತಹ ವ್ಯವಸ್ಥಾಪಕರಲ್ಲಿ ಇರುವುದಿಲ್ಲ, ಆರಂಭದಲ್ಲಿದ್ದಂತಹ ಇತರ ವ್ಯಕ್ತಿಗಳಲ್ಲಿ ಇರುವುದಿಲ್ಲ. ಆದರೂ ಕೂಡ ನಿರ್ದೇಶಿಕೆ ನಿರಂತರ ನಡೀತಾ ಇರ್ತದೆ. ನಿರ್ದೇಶಿಕೆ ನಿರಂತರ ನಡೆಯುವುದು ಕೂಡ ಸಂಸ್ಥೆಯ ಏಳಿಗೆಯ ದೃಷ್ಟಿಯಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ವಹಿಸ್ತದೆ.
ನಾಲ್ಕನೇದು, ನಿರ್ದೇಶುವಿಕೆಯು ಮೇಲಿನಿಂದ ಕೆಳಕ್ಕೆ ಚಲಿಸ್ತದೆ. ವರ್ಗ ಶ್ರೇಣಿ ಅಥವಾ ಹೈರಾರ್ಕಿ ಆಫ್ ದ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೇವೆ ನಾವು. ನಿರ್ವಹಣೆ ವರ್ಗ ಶ್ರೇಣಿ ಇರ್ಬೋದು. ಇಲ್ಲಿ ನಿರ್ದೇಶುವಿಕೆಯು ಯಾವತ್ತೂ ಮೇಲಿನಿಂದ ಕೆಳಕ್ಕೆ ಚಲಿಸ್ತದೆ. ಉನ್ನತ ಹಂತದಲ್ಲಿದ್ದಂತಹ ವ್ಯವಸ್ಥಾಪಕರು ಮಧ್ಯಮ ಹಂತದ ವ್ಯವಸ್ಥಾಪಕರಿಗೆ ನಿರ್ದೇಶನವನ್ನು ನೀಡ್ತಾರೆ. ಹಾಗೆ ಮಧ್ಯಮ ಹಂತದ ವ್ಯವಸ್ಥಾಪಕರು ಕಾರ್ಯಾಚರಣೆ ಹಂತದಲ್ಲಿರುವಂತಹ ವ್ಯವಸ್ಥಾಪಕರಿಗೆ ನಿರ್ದೇಶನವನ್ನು ನೀಡುತ್ತಾರೆ. ಹಾಗೆ ಕಾರ್ಯಾಚರಣೆಯಲ್ಲಿರುವಂತಹ ವ್ಯವಸ್ಥಾಪಕರು ಕಾರ್ಮಿಕರೇ ತಮ್ಮ ನಿರ್ದೇಶನವನ್ನು, ಮಾರ್ಗದರ್ಶನವನ್ನು ನೀಡ್ತಾ ಇರ್ತಾರೆ. ಹಾಗಾಗಿ ಇದು ಯಾವತ್ತೂ ಕೂಡ ಮೇಲಿನಿಂದ ಕೆಳಕ್ಕೆ ಚಲಿಸ್ತದೆ. ನಿಮಗೆ ನೆನಪಿರ್ಬೋದು, ನೀವು ಆರಂಭದ ಅಧ್ಯಾಯಗಳಲ್ಲಿ ಇದನ್ನು ಕಲಿತಿದ್ದೀರಿ. ಇನ್ನು ನಿರ್ದೇಶುವಿಕೆಯ ಪ್ರಾಮುಖ್ಯತೆಗಳು. ನಿರ್ದೇಶುವಿಕೆಯು ಅಪೇಕ್ಷಿತ ಉದ್ದೇಶಗಳನ್ನು ಸಾಧಿಸಲು ಸಂಸ್ಥೆಯ ಕಾರ್ಯಗಳನ್ನು ಪ್ರಾರಂಭಿಸಲು ಸಹಾಯ ಮಾಡುತ್ತೆ. ಒಂದು, ನಿರ್ದೇಶುವಿಕೆಯು ಸಂಸ್ಥೆ ಅಪೇಕ್ಷಿತ ಉದ್ದೇಶಗಳನ್ನು ಮತ್ತು ಇಲ್ಲಿ ನಿರ್ದೇಶನವು ಅಥವಾ ನಿರ್ದೇಶಿಸುವಿಕೆಯು ಅಪೇಕ್ಷಿತ ಉದ್ದೇಶಗಳನ್ನು ಸಂಸ್ಥೆಯ ಕಾರ್ಯವನ್ನು ಸಾಧಿಸಲು ಸಹಾಯ ಮಾಡುತ್ತೆ. ಹೇಗೆ ಸಹಾಯ ಮಾಡುತ್ತೆ ಅಂತ ಹೇಳಿದರೆ, ಮೇಲ್ವಿಚಾರಕ ಹಂತದಲ್ಲಿರುವಂಥ ವ್ಯವಸ್ಥಾಪಕರು ತನ್ನ ಅಧೀನದಲ್ಲಿರುವ ನೌಕರರಿಗೆ ಮಾರ್ಗದರ್ಶನ ನೀಡಿ ಅವರ ಸಂಶಯಗಳಿಗೆ ಪರಿಹಾರವನ್ನು ಸೂಚಿಸಿ ಕೆಲಸದ ಗುರಿಯನ್ನು ಸಾಧಿಸಲು ಬಹಳ ಸಹಾಯವನ್ನು ಮಾಡುತ್ತಾರೆ. ಯಾಕಂದರೆ ಸಂಸ್ಥೆಗಳಲ್ಲಿ ಕೆಲಸ ನಿರ್ವಹಿಸುವ ಸಂದರ್ಭಗಳಲ್ಲಿ ಬಹಳಷ್ಟು ಸಂಶಯಗಳಿರ್ತದೆ, ಬಹಳಷ್ಟು ಭಿನ್ನ ಅಭಿಪ್ರಾಯಗಳಿರ್ತದೆ. ಎಲ್ಲ ಸಂದರ್ಭಗಳಲ್ಲಿ ತಮ್ಮ ಅಪೇಕ್ಷಿತ ಉದ್ದೇಶವನ್ನು ನೆರವೇರಿಸಲು, ಸಂಸ್ಥೆಯ ಕಾರ್ಯವನ್ನು ಸಾಧಿಸಲು ನಿರ್ದೇಶನವು ಬಹಳ ಉಪಕಾರಿಯಾಗಿದೆ. ಎರಡನೇದು, ನಿರ್ದೇಶುವಿಕೆಯು ನೌಕರರ ಪ್ರಯತ್ನಗಳನ್ನು ಒಗ್ಗೂಡಿಸುತ್ತದೆ. ಪ್ರತಿಯೊಬ್ಬ ವ್ಯಕ್ತಿಯ ವೈಯಕ್ತಿಕ ಪ್ರಯತ್ನಗಳು ಅಥವಾ ಪರಿಶ್ರಮಗಳು ಸಂಸ್ಥೆಯ ಕಾರ್ಯನಿರ್ವಹಣೆಗೆ ಕೊಡುಗೆ ನೀಡಲು ಸಹಾಯ ಮಾಡುತ್ತೆ. ಇಲ್ಲಿ ನೌಕರರ ಪ್ರಯತ್ನಗಳು ಒಗ್ಗೂಡಿಸ್ತದೆ. ಈ ನಿರ್ದೇಶುವಿಕೆ ಏನು ಮಾಡುತ್ತೆ ಅಂತ ಕೇಳಿದ ಈ ಸಂದರ್ಭದಲ್ಲಿ ಪ್ರತಿ ಒಬ್ಬ ವ್ಯಕ್ತಿಯನ್ನು
ಅವರ ವೈಯಕ್ತಿಕವಾದಂತಹ ಸಮಸ್ಯೆಗಳಿಗೆ ಸ್ಪಂದಿಸುವ ಮುಖಾಂತರ ಅವರಲ್ಲಿರುವ ಒಗ್ಗಟ್ಟನ್ನು ಮೂಡಿಸಿ, ನಮ್ಗೆ ಗೊತ್ತಿದೆ ಹಲವಾರು ಗುಂಪುಗಳಿರ್ತದೆ, ಇನ್ಫಾರ್ಮಲ್ ಗುಂಪುಗಳು ಅಂತ ಹೇಳ್ತದೆ, ಅಥವಾ ಅನೌಪಚಾರಿಕ ಗುಂಪುಗಳಿರ್ತದೆ ಸಂಸ್ಥೆ ಒಳಗಡೆ, ಭಿನ್ನ ಭಿನ್ನ ಅಭಿಪ್ರಾಯಗಳಿರ್ತದೆ. ಇವರೆಲ್ಲ ಅಭಿಪ್ರಾಯಗಳು ಇದ್ದರೂ ಕೂಡ ಇವರ ಎಲ್ಲರ ಪ್ರಯತ್ನ ಕೂಡ ಇರ್ತದೆ. ಎಲ್ಲರ ಪ್ರಯತ್ನವನ್ನು ಒಟ್ಟಾಗಿ ತೆಗೆದುಕೊಂಡು ಮುಂದೆ ಹೋಗುವುದನ್ನು ನೌಕರರ ಪ್ರಯತ್ನಗಳನ್ನು ಒಗ್ಗೂಡಿಸುವ ಕಾರ್ಯದಲ್ಲಿ ನಿರ್ದೇಶಕರು ಬಹಳ ಪ್ರಾಮುಖ್ಯತೆಯನ್ನು ವಹಿಸ್ತದೆ. ಮೂರನೇದು, ನಿರ್ದೇಶಕಿಯು ಪ್ರೇರೇಪಣೆ ಮತ್ತು ಪರಿಣಾಮಕಾರಿ ನಾಯಕತ್ವವನ್ನು ಒದಗಿಸುತ್ತದೆ. ಪ್ರೇರೇಪಣೆ ಮತ್ತು ಪರಿಣಾಮಕಾರಿ ನಾಯಕತ್ವವನ್ನು ಒದಗಿಸಿ ನಿರ್ದೇಶನವು ನೌಕರರ ಸುಪ್ತ ಸಾಮರ್ಥ್ಯ ಮತ್ತು ಅರ್ಹತೆಗಳನ್ನು ಅರಿತುಕೊಳ್ಳಲು ಸಹಾಯ ಮಾಡುತ್ತದೆ. ಪ್ರತಿಯೊಬ್ಬ ನೌಕರರು ಕೂಡ ಸುಪ್ತವಾದಂತಹ ಕೆಲವೊಂದು ಅರ್ಹತೆಗಳಿರ್ತದೆ. ಇದನ್ನು ಉತ್ತಮವಾದ ನಾಯಕನು ತಿಳಿದುಕೊಂಡು ಅವರ ಪ್ರತಿಭೆಗಳನ್ನು ಸಂಸ್ಥೆಯ ಏಳಿಗೆಗೋಸ್ಕರ ಬಳಕೆ ಮಾಡಲು ಸಿದ್ಧನಿರ್ತಾರೆ. ಇದು ನಿರ್ದೇಶನವು ಈ ನಿಟ್ಟಿನಲ್ಲಿ ಬಹಳಷ್ಟು ಸಹಾಯ ನೀಡುತ್ತದೆ. ನಿರ್ದೇಶನವು ನಿರ್ದೇಶಿಕೆಯು ಅಗತ್ಯ ಬದಲಾವಣೆಗೆ ಅನುವು ಮಾಡಿಕೊಡ್ತದೆ. ಸಾಧಾರಣವಾಗಿ ಮನುಷ್ಯರ ಸಹಜ ಗುಣ ದೇ ಆರ್ ರಿಲಕ್ಟೆಂಟ್ ಟು ಚೇಂಜ್ ಅಂತ ಹೇಳ್ತಾರೆ, ಬದಲಾವಣೆಗೆ ಒಪ್ಪಿಕೊಳ್ಳುವುದಿಲ್ಲ. ಇಂತಹ ಸಂದರ್ಭಗಳಲ್ಲಿ ಸುತ್ತಮುತ್ತಲಾಗುವ ಬದಲಾವಣೆಗೆ ಅನುಸಾರವಾಗಿ ಸಂಸ್ಥೆಯ ಇಲ್ಲಿ ಕಾರ್ಯಾಚರಿಸುವಂತಹ ನೌಕರರು ಸಿಬ್ಬಂದಿಗಳು ಕೂಡ ಬದಲಾಗಬೇಕಾಗುತ್ತೆ. ಬದಲಾವಣೆ ಜಗದ ನಿಯಮ. ಈ ಸಂದರ್ಭದಲ್ಲಿ ನಿರ್ದೇಶಿಕೆಯು ಬಹುಮುಖ್ಯ ಪಾತ್ರವನ್ನು ವಹಿಸ್ತದೆ. ಇಲ್ಲಿ ನೌಕರರಲ್ಲಿ ಬದಲಾವಣೆಗೆ ಒಗ್ಗಿಕೊಳ್ಳುವಂತಹ ಮನೋಭಾವವನ್ನು ನಿರ್ದೇಶಿಕೆಯು ಸೃಷ್ಟಿ ಮಾಡ್ತದೆ.
5. ನಿರ್ದೇಶಿಕೆ ಸಮತೋಲನವನ್ನು ಕಾಪಾಡುವಲ್ಲಿ ಸಹಾಯ ಮಾಡುತ್ತದೆ ಅಥವಾ ಸಮತೋಲನವನ್ನು ತರಲು ಸಹಾಯ ಮಾಡುತ್ತದೆ. ಭಿನ್ನ ಭಿನ್ನ ಸಂದರ್ಭಗಳಿರುವಾಗ, ಭಿನ್ನ ಭಿನ್ನ ವ್ಯಕ್ತಿಗಳಲ್ಲಿ ಇರುವ ಸಂದರ್ಭಗಳಲ್ಲಿ ಸಂಸ್ಥೆಯೊಳಗೆ ಅಸಮತೋಲನ ಏರ್ಪಡುವ ಸಂಭವಗಳು ಇರ್ತವೆ. ಈ ಸಂದರ್ಭದಲ್ಲಿ ಭಿನ್ನ ಭಿನ್ನ ಅಭಿಪ್ರಾಯಗಳು ಬಂದ ಈ ಸಂದರ್ಭದಲ್ಲಿ ನಿರ್ದೇಶಿಕೆಯು ಬಹಳ ದೊಡ್ಡ ಪಾತ್ರ ವಹಿಸುತ್ತೆ. ತನ್ನ ಕಾರ್ಯಾಚರಣೆಯಲ್ಲಿರುವಂತಹ ವ್ಯವಸ್ಥಾಪಕರಲ್ಲಿ ಎಲ್ಲ ಭಿನ್ನ ಭಿನ್ನ ಅಭಿಪ್ರಾಯಗಳನ್ನು ಒಟ್ಟು ಸೇರಿಸಿಕೊಂಡು ಅವರನ್ನು ಸಂಸ್ಥೆಯ ಏಳಿಗೆಯ ದೃಷ್ಟಿಗೆ ಅಥವಾ ಸಂಸ್ಥೆಯ ಲಾಭದ ಕಡೆಗೆ ಅಥವಾ ಸಂಸ್ಥೆಯ ಏಳಿಗೆಯ ಕಡೆಗೆ ಮಾರ್ಗದರ್ಶನ ನೀಡುವಲ್ಲಿ ನಿರ್ದೇಶಿಕೆಯು ಬಹುಮುಖ್ಯ ಪಾತ್ರವನ್ನು ವಹಿಸ್ತದೆ.